ಹಲೋ ರೈತ ಮಿತ್ರರೇ, ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಪುಟ್ಟ ಯಂತ್ರನ ನೀವು ನಿಮ್ಮ ತೋಟದಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಇನ್ಮೇಲಿಂದ ಔಷಧಿ ಅಂಗಡಿಗೆ ಹೋಗ್ಬೇಕು, ಯಾವ ಔಷಧಿ ತಗೊಬೇಕು, ನಮ್ಮ ತೋಟದಲ್ಲಿ ಏನ್ ತೊಂದರೆ ಇದೆ ಅನ್ನೋದೆಲ್ಲ ನೀವು ತಿಳ್ಕೊಳ್ಳೋ ಅಂತ ತೊಂದರೆನೇ ಇಟ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಒಟ್ಟಾರೆ ನಿಮ್ಮ ತೋಟದಲ್ಲಿರೋ ಕೀಟ ಬಾಧೆ, ರೋಗ ಬಾಧೆ, ನೀರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ಗೊಬ್ಬರ ಕೊಡಬೇಕು, ಯಾವ ಔಷಧಿ ಹೊಡಿಬೇಕು, ನಿಮ್ಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ಯಾವಾಗ ಮಳೆ ಬರುತ್ತೆ, ನಿಮ್ಮ ವಾತಾವರಣ ಯಾವ ರೀತಿ ಇದೆ, ಟೆಂಪರೇಚರ್ ಯಾವ ರೀತಿ ಇದೆ, ಒಟ್ಟಾರೆ ಮಾಹಿತಿನ ಕಲೆಕ್ಟ್ ಮಾಡಿ ನೀವು ಎಲ್ಲಾದ್ರೂ ಇರ್ಲಿ ನೀವು ದಿನ ಹೋಗಿ ಗಿಡನ ನೋಡ್ಬೇಕನ್ನೋ ಅವಶ್ಯಕತೆನೂ ಇಲ್ಲ. ಸೊ ಇದು ನಿಮ್ಗೆ ಟೈಮ್ ಟು ಟೈಮ್ ನಿಮ್ಮ ಮೊಬೈಲ್ಗೆ ಏನನ್ನೋದು ಮೆಸೇಜ್ ಕಳಿಸ್ತಾ ಇರ್ತದೆ. ಸೊ ಈ ಡಿವೈಸು ನೀವು ತಗೊಳ್ಳೋದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿನೂ ಇದೆ. ಒಟ್ಟಾರೆ ಇನ್ನಷ್ಟು ಮಾಹಿತಿಗಳನ್ನ ಇವಾಗ ಮುಂದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿ ನೋಡಿ. ಇಲಾಖೆಯಿಂದ ರೈತರಿಗೆ ಉತ್ತೇಜನಕ್ಕೋಸ್ಕರ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂತಾನೆ 50% ಸಬ್ಸಿಡಿನಲ್ಲಿ ಕೊಡ್ತೀವಿ ತೋಟಗಾರಿಕೆ ಇಲಾಖೆ ಅಂತ. ಇರಿಗೇಷನ್ ಮಾಡಿದ್ರೆ ಅದ್ರ ಜೊತೆಲಿ ನೋಡಿ ಡಿಸೀಸ್ಗೆ ಇವು ನಾವು ಡಿಸೀಸ್ಗೆ ನೋಡ್ತಿರ್ತೀರಿ, ನಾವು ನಾರ್ಮಲ್ ಅಂಗಡಿ ಹತ್ರ ಹೋಗಿ ಕೇಳ್ತಿರ್ತೀವಿ. ಇದ್ರಲ್ಲಿ ನೋಡಿ ಇದು ಫಸ್ಟ್ ಸ್ಪ್ರೇ ಫೋಲಿಯರ್ ಸ್ಪ್ರೇ, ಎಪಿಡ್ಸ್ ಬ್ರಾಡ್ಮೇಡ್ಸ್ಗೆ, ಸ್ಪೆನಟ್ರಿನ್ ಮತ್ತೆ ಲ್ಯಾಂಬ್ಡಾಸಿಲಿನ್ ಏನ್ ಸ್ಪ್ರೇ ಮಾಡಬೇಕು, ಮತ್ತೆ ಪೌಡರ್ ಮಿಲ್ಡ್ಯೂ ಬಂದ್ರೆ ಏನ್ ಮಾಡಬೇಕು, ಟ್ರೈಕೋಡರ್ಮಾ ಇದೆಯಾ ಇಲ್ಲ ನೀಮ್ ಆಯಿಲ್, ಮತ್ತೆ ಅದು ಮತ್ತೆ ಫರ್ಟಿಗೇಷನ್ಸ್. ಈಗ ಅವ್ರದ್ದು ಫೀಲ್ಡ್ ಬಂದು ಹಾರ್ವೆಸ್ಟಿಂಗ್ ಅಲ್ಲಿ ಆಗ್ತಿದೆ, ಆಲ್ಟರ್ನೇಟ್ ಹಾರ್ವೆಸ್ಟಿಂಗ್. ಅವ್ರದ್ದು ಎಷ್ಟು ಹಾರ್ವೆಸ್ಟಿಂಗ್ ಸ್ಟೇಜ್ ಅಲ್ಲಿ 18th ವೀಕ್ ಅಲ್ಲಿ ಇದೆ ನೋಡಿ, ಇವತ್ತು ಕೊಟ್ಟಿದೆ ಇದಕ್ಕೆ. ಇಲ್ಲ ನೈಟ್ರೋಜನ್ ಕಂಟೆಂಟ್ ಹೆಚ್ಚಿಗೆ ಕೊಡೋದು ಫೋಲಿಯರ್ ಸ್ಪ್ರೇ, ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡಬೇಕು, ಇಲ್ಲ ಅದನ್ನ ಎಷ್ಟು ಬೇಕು ನೋಡಿ ಫೋಲಿಯರ್ ಸ್ಪ್ರೇ ಕೊಟ್ಟಿದ್ದಾರೆ 1345 ವೀಕ್ಲಿ ವೈಸ್ ರೆಕಮೆಂಡೇಶನ್ ಮಾಡುತ್ತೆ ಏನ್ ಮಾಡಬೇಕು, ಯಾವ ಡೇಟಾ ಬರುತ್ತೆ ಅಂತ ಮೊಬೈಲ್ ಅಲ್ಲಿ. ಇವನ್ ಇವತ್ತು ಕ್ಯಾಪ್ಸಿಕಮ್ ಅಲ್ಲಿ ಯೂಸ್ ಮಾಡ್ತಿರೋಂತ ಫಾರ್ಮರ್ಸ್ಗೆ ನೋಡಿ ಅವ್ರಿಗೆ ನಿನ್ನೆ ಮೆಸೇಜ್ ಬಂದಿದೆ, ನ್ಯೂಟ್ರಿಷನ್ ರಿಕ್ವೈರ್ಡ್ ಅಟ್ ಯುವರ್ ಫಾರ್ಮ್ ಟು ಫಾಲಿಯೋಸ್ ಫೇಸ್ 2 ಅನ್ನೋದು. ಸೊ ಮತ್ತೆ ಅವ್ರಿಗೆ ಸ್ಪ್ರೇಯಿಂಗು ರಿಕ್ವೈರ್ಮೆಂಟ್ ಬಂದಿದೆ, ಅಂದ್ರೆ ಬ್ರಾಡ್ ಮೇಡ್ಸ್ಗೆ ಸ್ಪ್ರೇ ಮಾಡ್ಬೇಕಾಗಿದೆ. ಏನಕ್ಕೆ ಅಂತ ಇಷ್ಟೆಲ್ಲ ಮಾಹಿತಿ ಕೊಟ್ರೆ ಇದನ್ನ ಈಗ ಎಷ್ಟು ಫಾರ್ಮರ್ಸ್ ಯೂಸ್ ಮಾಡ್ತಿದ್ದಾರೆ, ಅವರ ಫೀಡ್ಬ್ಯಾಕ್ ಎಲ್ಲ ಯಾವ ರೀತಿ ಇದೆ? ಈಗಂತ ಫಾರ್ಮರ್ಸ್ ಅಂದ್ರೆ ಈಗ ನಾವು ಹೇಳ್ಬೇಕು ಅಂದ್ರೆ ನಿಮ್ಮ ಕರ್ನಾಟಕದಲ್ಲೇ 1000 ಫಾರ್ಮರ್ಸ್ ಗಂಟು ಯೂಸ್ ಮಾಡ್ತಿದ್ದಾರೆ. ಸರ್ ಅವರೆಲ್ಲರದು ಫೀಡ್ಬ್ಯಾಕ್ ಏನಿದೆ ಅಂದ್ರೆ, ಸ್ನೇಹಿತರೆ ಹೇಳದ್ನಲ್ಲ, ಎಷ್ಟು ಆಧುನಿಕತೆ ಮುಂದುವರಿತಾ ಇರ್ತದೋ ಅಷ್ಟೇ ತರ ವಿಧವಾದ ಇನ್ಸ್ಟ್ರೂಮೆಂಟ್ಗಳೆಲ್ಲ ಬರ್ತಾನೆ ಇರ್ತದೆ. ಅದರಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇವತ್ತು ನಿಮ್ ಮುಂದೆ ಇದೆ, ನೋಡ್ತಿರ್ಬೋದು, ಕೈರೋ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನನಗಂತೂ ಮಾಹಿತಿ ಅಷ್ಟೊಂದಾಗಿ ಗೊತ್ತಿಲ್ಲ. ಸೊ ಅವ್ರ ಹತ್ರನೇ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಮಾಹಿತಿನ ನಿಮ್ಗೆ ರೀಚ್ ಮಾಡಿಸ್ತೀನಿ. ಬನ್ನಿ ಈಗ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ, ನಮ್ಮ ಹೆಸರು ಅನಿಲ್ ಅಂತ ಅಂದ್ಬಿಟ್ಟು ಅಗ್ರಿಬ್ಯಾಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಫೈಲೋ ಅಂತ ಕಂಪ್ನಿ ವರ್ಕ್ ಮಾಡ್ತಿದ್ರೆ. ಸೊ ಈಗೇನಿದೆ ನಾವು ಈಗ ಮಾತಾಡ್ತಿರೋದು IoT ಡಿವೈಸ್ ಅಂತ ಪ್ರಿಸಿಷನ್ ಫಾರ್ಮಿಂಗ್. ಇದ್ರ ಹೆಸರು ಬಂದು ಕೈರೋ ಅಂತ ಡಿವೈಸ್. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ನಮಗೆ ಸಾಯಿಲ್ ಮಾಯಿಸ್ಚರ್ಸ್, ಸಾಯಿಲ್ ಟೆಂಪರೇಚರ್, ಮತ್ತೆ ಲೈಟ್ ಇಂಟೆನ್ಸಿಟಿ, ವಿಂಡ್ ಸ್ಪೀಡ್, ವಿಂಡ್ ಡೈರೆಕ್ಷನ್, ರೈನ್ ಗೇಜ್, ಮತ್ತೆ ಏರ್ ಪ್ರೆಷರ್, ಏರ್ ಟೆಂಪರೇಚರ್, ಏರ್ ಹ್ಯೂಮಿಡಿಟಿ, ಮತ್ತೆ ಲೀಫ್ ವೆಟ್ನೆಸ್ ಮೇಲೆ ಈ ಡೇಟಾ ಎಲ್ಲ ಪ್ಯಾರಾಮೀಟರ್ 12 ಪ್ಯಾರಾಮೀಟರ್ಸ್ ಡೇಟಾ ಕ್ಯಾಪ್ಚರ್ ಮಾಡುತ್ತೆ. ಈಗ ನಾರ್ಮಲ್ ಆಗಿ ಫಾರ್ಮರ್ಸ್ಗೆ ಇರಿಗೇಷನ್ ಮಾಡ್ಬೇಕಾದ್ರೆ 1 hour 2 hour ಅಂತ ಮಾಡ್ತಿದ್ದಾರೆ. ಸೊ ಇದೇನ್ ಮಾಡುತ್ತೆ ನಮ್ಗೆ ಅಂದ್ರೆ ಸಾಯಿಲ್ ಮಾಯಿಸ್ಚರ್ಸ್ ಅಲ್ಲಿ ರೂಟ್ ಝೋನ್ ಅಲ್ಲಿ ಮಾಯಿಸ್ಚರ್ಸ್ ಲೆವೆಲ್ ಇದೆ ಅಂದ್ರೆ ನೀರು ಬಿಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅಂದ್ರೆ ಬ್ಲೈಂಡ್ ಆಗಿ ಬಿಡೋ ಅಂತ ಅವಶ್ಯಕತೆ ಇರಲ್ಲ. ಇಲ್ಲ ಸಾಯಿಲ್ ಮಾಯಿಸ್ಚರ್ಸ್ ಇಲ್ಲ ಅಂತಂದಲ್ಲಿ ನಮ್ಗೆ ಮೆಸೇಜ್ ಬರುತ್ತೆ, ನಮಗೆ ಅಲ್ಲಿ ಅಪ್ಲಿಕೇಶನ್ ರಿಮೈಂಡರ್ ಬರುತ್ತೆ ಇರಿಗೇಷನ್ ರಿಕ್ವೈರ್ಮೆಂಟ್ ಇದೆ ಅಂತ. ಅದೇ ಜೊತೆ ಇದರಲ್ಲಿ ಕಂಪ್ಲೀಟ್ ಅಲ್ಲಿ ಕ್ರಾಪ್ ಕ್ಯಾಲೆಂಡರ್ ಇರುತ್ತೆ. ಏನಂದ್ರೆ ಈಗ ಟೊಮೊಟೊ ಇಲ್ಲ ಕ್ಯಾಪ್ಸಿಕಮ್ ಮಾಡ್ತಿದ್ರೆ, ಕ್ಯಾಪ್ಸಿಕಮ್ ನಾಟಿ ಮಾಡಿದಾಗಿಂದನು ಲಾಸ್ಟ್ ಹಾರ್ವೆಸ್ಟ್ ಆಗೋ ತನಕ ಕೊನೆ ತನಕ ಏನೇನು ರೋಗ ಬರುತ್ತೆ, ಏನೇನು ರೋಗ ಬಂದ್ರೆ ಏನೇನು ಸ್ಪ್ರೇ ಮಾಡಬೇಕು, ಮತ್ತೆ ಏನೇನು ಯಾವ ಹಂತದಲ್ಲಿ ನಾಟಿ ಬೆಳವಣಿಗೆ ಹಂತದಲ್ಲಿ, ಕಾಯಿ ಹೂವು ಬರೋ ಟೈಮಲ್ಲಿ, ಇಲ್ಲ ಕಾಯಿ ಕಟ್ಟೋ ಟೈಮಲ್ಲಿ, ಹಾರ್ವೆಸ್ಟಿಂಗ್ ಟೈಮಲ್ಲಿ ಏನು ಗೊಬ್ಬರ ಕೊಡಬೇಕು, ಇಲ್ಲ ಫೋಲಿಯರ್ ಸ್ಪ್ರೇ ಮಾಡಬೇಕು ವಾರದಲ್ಲಿ, ಇದೆಲ್ಲ ಡೇಟನ್ನು ಇದರಲ್ಲಿ ಪ್ರಿಡಿಕ್ಷನ್ ಕೊಡುತ್ತೆ. ಇದು 2ನೇ ಪ್ಯಾರಾಮೀಟರ್. 3ನೇದು, ಈಗ ಸಡನ್ ಆಗಿ ಡೇಟಾ ಕ್ಲೈಮೇಟ್ ಚೇಂಜ್ ಆಯಿತು. ಕ್ಲೈಮೇಟ್ ಚೇಂಜ್ ಆದಾಗ ನಾವೇನು ಮಾಡ್ತೀರಿ, ಸೊ ಏನು ಡಿಸೀಸ್ ಬರುತ್ತೆ, ಏನು ಪೆಸ್ಟ್ ಬರುತ್ತೆ ಅಂತಲೂ ಪ್ರಿಡಿಕ್ಷನ್ ಮಾಡುತ್ತೆ. ಎಕ್ಸಾಂಪಲ್ ಟೆಂಪ್ರೇಚರು, ಹ್ಯುಮಿಡಿಟಿ ಮತ್ತು ಸಾಯಿಲ್ ಮಾಯಿಸ್ಚರ್ಸ್ ಇದ್ರ ಮೇಲೆ ನಮಗೆ ಏನು ಪೆಸ್ಟ್, ಇವನ್ನ ಸೆಕೆಂಡ್ ಪೆಸ್ಟಲ್ಲಿ ಟ್ರಿಪ್ಸು ಮತ್ತು ವೈಟ್ ಫೇಸ್ ಬರ್ತಿದೆಯಾ, ಇಲ್ಲ ಬ್ಲ್ಯಾಕ್ ಟ್ರಿಪ್ಸ್ ಇನ್ಫೆಕ್ಷನ್ ಜಾಸ್ತಿ ಕಾಣಿಸ್ತಿದೆಯಾ, ಮತ್ತು ಇಲ್ಲ ಕ್ಯಾಪ್ಸಿಕಮ್ ಮಾಡಿದ್ರೆ ಅಂದರೆ ನಾರ್ಮಲಾಗಿ ಬ್ಲೈಟು ಮತ್ತು ಇವನ್ನ ಪೌಡ್ರಿ ಮಿಲ್ಡಿವು, ಸೊ ಏನು ಬರುತ್ತೆ ಈ ಟೆಂಪ್ರೇಚರ್ಗೆ ಅದು ಪ್ರಿಡಿಕ್ಷನ್ ಕೊಡುತ್ತೆ. ಸೊ ಪ್ರಿಡಿಕ್ಷನ್ ಕೊಡೋದ್ರಿಂದ ಮುಂಚೆನೇ ನಾವು ಪ್ರಿಕಾಷನ್ ಮಾಡೋದ್ರಿಂದ ಸ್ಪ್ರೇಸು ಮತ್ತು ಕೆಮಿಕಲ್ ರೆಕಮೆಂಡೇಶನ್ ಮಾಡುತ್ತೆ ಏನು ಮಾಡಬೇಕು ಅಂತ. ಅದು ಮಾಡೋದ್ರಿಂದ ನಮಗೆ ಇಳುವರಿನಲ್ಲಾದ್ರೂ ಸರಿ, ಅಂದ್ರೆ ಕೆಮಿಕಲ್ ಖರ್ಚು ಕಡಿಮೆ ಆಗುತ್ತೆ, ಡಿಸೀಸು ಇದರಲ್ಲಿ ಮತ್ತೆ ಕಂಟ್ರೋಲ್ ಬೇಗ ಬಂದು ನಮಗೆ ಬರಕ್ಕೆ ಮುಂಚೆನೇ ಮಾಡೋದ್ರಿಂದ ಔಷಧಿಗಳು ಸೇವ್ ಆಗುತ್ತೆ ಖರ್ಚು, ಮತ್ತೆ ಫಾರ್ಮರ್ಸ್ಗೆ ಇಳುವರಿ ಬರಲಿಕ್ಕೆ ಮತ್ತೆ ಕ್ವಾಲಿಟಿ ಆಫ್ ದ ಪ್ರೊಡ್ಯೂಸ್ ಬೆಳಕ್ಕೆ ಅನುಕೂಲ ಮಾಡ್ಕೊಡೋದು. ಸೊ ಓಕೆ ಅಣ್ಣ, ಈಗ ಇಷ್ಟೆಲ್ಲ ಮಾಹಿತಿ ಕೊಟ್ರೆ ಇದನ್ನ ಈಗ ಎಷ್ಟು ಫಾರ್ಮರ್ಸ್ ಯೂಸ್ ಮಾಡ್ತಿದ್ದಾರೆ, ಅವರ ಫೀಡ್ಬ್ಯಾಕ್ ಎಲ್ಲ ಯಾವ ರೀತಿ ಇದೆ? ಈಗಂತ ಫಾರ್ಮರ್ಸ್ ಅಂದ್ರೆ ಈಗ ನಾವು ಹೇಳ್ಬೇಕು ಅಂದ್ರೆ ನಿಮ್ಮ ಕರ್ನಾಟಕದಲ್ಲೇ 1000 ಫಾರ್ಮರ್ಸ್ ಗಂಟು ಯೂಸ್ ಮಾಡ್ತಿದ್ದಾರೆ. ಸರ್ ಅವರೆಲ್ಲರದು ಫೀಡ್ಬ್ಯಾಕ್ ಏನಿದೆ ಅಂದ್ರೆ, ಫಸ್ಟ್ ಬಂದು ಇರಿಗೇಷನ್ ಒಂದು ವಾಟರ್ ಸೇವ್ ಆಗ್ತಿದೆ. ಯಾಕಂದ್ರೆ ಈಗ ಕರೆಂಟ್ 3 hour ಮತ್ತೆ ಸಂಜೆ 3 hour ಮಾತ್ರನೇ ಕೊಡ್ತಿದ್ದಾರೆ. ಸೊ ಅವ್ರೇನ್ ಮಾಡ್ತಿದ್ರೆ ನೈಟ್ ಹೊತ್ತು ನೀರು ಬಿಡಕ್ಕೆ ಹೋಗ್ತಿದ್ರು. ಈಗ ಸಾಯಿಲ್ ಮಾಯಿಸ್ಚರ್ಸ್ ನೋಡ್ಕೊಂಡು ಅವರು ಡೇ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೊಂಡು, ಮತ್ತೆ ಅವ್ರು 1 ಎಕರೆ ಮಾಡ್ಬೇಕು ಅನ್ನೋರು ಮತ್ತೆ ಇನ್ನೊಂದು ಎಕರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಅದು ಮಾಡ್ತಿದ್ದಾರೆ. ಮತ್ತೆ ಫಾರ್ಮರ್ಸ್ಗೆ
ಬೇರೆ ಇವನ್ನ ಕ್ಯಾಪ್ಸಿಕಮ್ ಬೆಳೆದಿರುವಾಗ ಬೇರೆ ಕ್ರಾಪ್ಸ್ ಟೊಮೊಟೊ ಇವನ್ನ ದಾಳಿಂಬೆ ಗ್ರೇಪ್ಸ್ ಬೆಳೆದಿರುವಾಗ ಬೆರಿ ಸೈಜು ಮತ್ತು ಫ್ರೂಟ್ ಈಲ್ಡ್ ಇನ್ಕ್ರೀಸ್ ಎಲ್ಲ ಆಗಿದೆ. ಸೊ ಖರ್ಚು ಕಡಿಮೆ ಆಗಿದೆ ಅವ್ರಿಗೆ, ಇನ್ಪುಟ್ಸ್ ಏನಿದೆಲ್ಲ ಸ್ಪ್ರೇಯಿಂಗ್ ಖರ್ಚು ಕಡಿಮೆ ಆಗಿ ಅವ್ರಿಗೆ ಇಳುವರಿ ಜಾಸ್ತಿ ಬರ್ತಿದೆ. ಸೊ ಅಂದ್ರೆ ನಾರ್ಮಲ್ ಆಗಿ ಈಗ ಬೆಳೆದಿರೋ ಫಾರ್ಮರ್ಸ್ ಹೇಳೋ ಒಪಿನಿಯನ್ ಆದ್ರೆ 10 to 15% ಅವ್ರಿಗೆ ಇಳುವರಿ ಎಲ್ಲ ಜಾಸ್ತಿ ಬರ್ತಿದೆ, ಜಾಸ್ತಿ ಆಗಿದೆ. ಈಗ ಇನ್ನೊಂದು ಕೇಳ್ಬೇಕಂದ್ರೆ ಇದಕ್ಕೆ ಪವರ್ ಅವಶ್ಯಕತೆ ಇದೆಯಾ? ಹೌದು, ಇದು ಸೋಲಾರ್ ಪ್ಯಾನಲ್ ಮುಖಾಂತರ ಇದೆ. ಸೋಲಾರ್ ಪ್ಯಾನಲ್ ಏನಕ್ಕೆ ಅಂದ್ರೆ ಇದು ಒಳಗಡೆ ಬ್ಯಾಟ್ರಿ ಇದೆ ಆಲ್ರೆಡಿ, ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಆಗ್ಲಿಕ್ಕೋಸ್ಕರ ಸೋಲಾರ್ ಪ್ಯಾನಲ್. ಇದು ಬ್ಯಾಟ್ರಿ ಬಂದು ಏನಿಲ್ಲ ಅಂದ್ರೆ ಮಿನಿಮಮ್ 4 months ನಮಗೆ ವರ್ಕ್ ಆಗುತ್ತೆ. ನೆಟ್ವರ್ಕ್ ವೇರಿಯೇಷನ್ ಇದ್ರೂ ಕೂಡ 4 months ನಮಗೆ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಒಂದ್ಸಲ ಸೋಲಾರ್ ಪ್ಯಾನಲ್ ಮುಖಾಂತರ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ 4 months ನಮಗೆ 4 months ವರ್ಕ್ ಆಗುತ್ತೆ. ಹೌದು, ಯಾಕಂದ್ರೆ ಈಗ ಮಳೆಗಾಲದಲ್ಲಿ ಕ್ಲೌಡಿನೇ ಇರ್ತೈತೆ, ಏನೋ ಸೋಲಾರ್ ಪ್ಯಾನಲ್ ಮೇಲೆ ಯೂಸ್ ಮಾಡ್ತಿದ್ರೆ ಅದು ಆಕ್ಯುರೇಸಿ ಅಷ್ಟೊಂದು ಬರ್ತಿರಲ್ಲ ಬ್ಯಾಟ್ರಿ, ಅದಕ್ಕಾಗಿ ಬ್ಯಾಟ್ರಿ ಕೊಟ್ಟಿದೆ. ಸೊ ಇದರಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ನಮಗೆ ಫಾರ್ಮರ್ಸ್ಗೆ ಅಂತಂದ್ರೆ, ಸೊ ಇಮಿಡಿಯೇಟ್ ರಿಸಲ್ಟ್ಸ್ ಇರಿಗೇಷನ್ ಒಂದಂತೂ ಗೊತ್ತಾಗ್ತಿದೆ ಅವ್ರಿಗೆ. ಮತ್ತೆ ಈಗ ನಾವು ನೋಡ್ಬೇಕು ಅಂದ್ರೆ ಯಾವ ಡೇಟಾ ಬರುತ್ತೆ ಅಂತ ಮೊಬೈಲ್ ಅಲ್ಲಿ, ಇವನ್ ಇವತ್ತು ಕ್ಯಾಪ್ಸಿಕಮ್ ಅಲ್ಲಿ ಯೂಸ್ ಮಾಡ್ತಿರೋಂತ ಫಾರ್ಮರ್ಸ್ಗೆ ನೋಡಿ, ಅವ್ರಿಗೆ ನಿನ್ನೆ ಮೆಸೇಜ್ ಬಂದಿದೆ, ನ್ಯೂಟ್ರಿಷನ್ ರಿಕ್ವೈರ್ಡ್ ಅಟ್ ಯುವರ್ ಫಾರ್ಮ್ ಟು ಪಾಲಿಯೋಸ್ ಫೇಸ್ 2 ಅನ್ನೋದು. ಸೊ ಮತ್ತೆ ಅವ್ರಿಗೆ ಸ್ಪ್ರೇಯಿಂಗ್ ರಿಕ್ವೈರ್ಮೆಂಟ್ ಬಂದಿದೆ, ಅಂದ್ರೆ ಬ್ರಾಡ್ ಮೆಡ್ಸ್ಗೆ ಸ್ಪ್ರೇ ಮಾಡ್ಬೇಕಾಗಿದೆ. ಏನಕ್ಕೆ ಅಂತ ತೋರಿಸಿ, ಇದನ್ನ ಸಾಯಿಲ್ ಮಾಯ್ಚರ್ ಅಡಿಕ್ವೇಟ್ ಅಂತಿದೆ ಎರಡರಲ್ಲಿ. ಇದನ್ನ ಅಡಿಕ್ವೇಟ್ ಇರೋದ್ರಿಂದ ನಾವೇನು ನೀರು ಬಿಡೋ ಅಂತ ಅವಶ್ಯಕತೆ ಇಲ್ಲ. ಮತ್ತೆ ಏರ್ ಟೆಂಪರೇಚರ್ ಈಗಿರೋ 34 ಇದೆ ಆ ಫೀಲ್ಡ್ ಅಲ್ಲಿ, ಹ್ಯುಮಿಡಿಟಿ 68%. ಇಲ್ಲಿಂದಾನೆ ನೋಡ್ತಾ ಇದ್ದೀರಾ? ಹೌದು, ಇಲ್ಲಿಂದಾನೆ. ಮತ್ತೆ ಇದು ಲೀಫ್ ವೆಟ್ನೆಸ್, ಮಾಯಿಶ್ಚರ್ ಎಷ್ಟಿದೆ ಅಂತ ಕೂಡ ಗೊತ್ತಾಗುತ್ತೆ. ಮತ್ತೆ ರೈನ್ಫಾಲ್ ಲಾಸ್ಟ್ 24 hours ಏನ್ ಮಳೆ ಆಗಿಲ್ಲ, ಮತ್ತೆ ಲಾಸ್ಟ್ 1 hours ಸಾಯಿಲ್ ಟೆಂಪರೇಚರ್ ಮತ್ತೆ ಲೈಟ್ ಇಂಟೆನ್ಸ್ ಅಂದ್ರೆ ಬೆಳಕು. ಕ್ಯಾಪ್ಸಿಕಮ್ ಯಾವ್ದಾದ್ರು ಲೈಟ್ ಇಂಟೆನ್ಸ್ ಚೆನ್ನಾಗಿತ್ತು ಅಂದ್ರೆ ಪ್ರೊಡಕ್ಷನ್ ಚೆನ್ನಾಗಿ ಅನುಕೂಲ ಮಾಡುತ್ತೆ. ಏರ್ ಪ್ರೆಷರ್ ಅಂದ್ರೆ ಗಾಳಿನಲ್ಲಿ ಪ್ರೆಷರ್ ಎಷ್ಟಿದೆ, ಮತ್ತೆ ವಿಂಡ್ ಸ್ಪೀಡ್ ಯಾವ ಡೈರೆಕ್ಷನ್ ಸ್ಪೀಡ್ ಮಾಡ್ತಿದೆ. ಇದು ಬ್ಯಾಕ್ಟೀರಿಯಲ್ ಲೀವ್ ಸ್ಪಾಟ್ ನೋಡಿ, ಇಲ್ಲ ಎಲ್ಲೋ ಅಂತ ತೋರಿಸಿದೆ ಅಂದ್ರೆ ಮೀಡಿಯಂ ಇನ್ಫೆಕ್ಷನ್, ಗ್ರೀನ್ ಇತ್ತು ಅಂದ್ರೆ ಇಲ್ಲ ಅಂತ. ಮತ್ತೆ ಸರ್ಕೋಸ್ಪರ್ ಲೀವ್ ಸ್ಪಾಟ್ಸ್ ಗ್ರೀನ್ ಅಲ್ಲಿ ಇದೆ. ಸೊ ಅದೇನು ಈ ಕ್ಲೈಮೇಟ್ ಬರೋ ಪ್ರಿಡಿಕ್ಷನ್ ಇಲ್ಲ. ಮತ್ತೆ ಪೌಡರ್ ಮಿಲ್ಡ್ಯೂ ಈ ಟೆಂಪರೇಚರ್ ಬರ್ತಿಲ್ಲ. ಸೊ ಡಿಸೀಸ್ ಇದು ಪ್ರಿಡಿಕ್ಷನ್ಸ್ ಅದು ಅಪ್ಡೇಟ್ ಆಗ್ತಿತ್ತು, ಅದು ಅಪ್ಡೇಟ್ ಅದಕ್ಕೆ. ಮತ್ತೆ ವೈಟ್ ಫೇಸ್ ಇನ್ಸೆಕ್ಟ್ಸ್ ಯಾವ್ದಿದೆ ಅಂತ ಕೂಡ ಅಪ್ಡೇಟ್ ಆಗುತ್ತೆ. ಹೌದು ನೋಡಿ, ಇಲ್ಲಿ ಯಾವ್ದಿದೆ ಅಂತ ಬಿಟ್ಟು ನೋಡಿ, ಎಪಿಡ್ಸ್ ನಿಮ್ಗೆ ಎಪಿಡ್ಸ್ ರೆಡ್ ಅಲ್ಲಿ ತೋರಿಸಿದೆ, ಮತ್ತೆ ಬ್ರಾಡ್ ಮೆಡ್ಸ್ ರೆಡ್ ಅಲ್ಲಿ ತೋರಿಸಿದೆ. ಜಾಸ್ತಿ ಇದೆ ಅಂತಲ್ಲ, ಬರೋ ಇನ್ಫೆಕ್ಷನ್ ಜಾಸ್ತಿ ಇದೆ. ಪ್ರಿಕಾಷನ್ ನಿಮ್ಗೆ ಐ ಇನ್ಫೆಕ್ಷನ್ ಅಲ್ಲಿ ಬರೋ ಚಾನ್ಸಸ್ ಇದೆ, ಮಾಡ್ಕೊಳ್ಳಿ ಅಂತ. ಹೌದು, ಮಾಡ್ಕೊಂಡು ಇಲ್ಲಿ ಮ್ಯಾಗಡೆ ಬಂತಲ್ಲ ಬ್ರಾಡ್ ಮೈಟ್ಸ್ ಅಂತ ಬಂದಿದೆ ನೋಡಿ, ಇದು ಸ್ಪ್ರೇ ಅಲ್ಲಿ ಬ್ರಾಡ್ ಮೈಟ್ಸ್ ಅಂತ ಸ್ಪ್ರೇ ಅಂತ ಬಂದಿದೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಬ್ರಾಡ್ ಮೈಟ್ಸ್ಗೆ ನಿಮ್ಗೆ ಇಲ್ಲಿ ರೆಡ್ ಅಲ್ಲಿ ತೋರಿಸಿದೆ, ಐ ಇನ್ಫೆಕ್ಷನ್ ಇದೆ. ಇದು ಡಿಪೆಂಡ್ ಅಪಾನ್ ಕ್ರಾಪ್ ಸ್ಟೇಜ್ ಅಲ್ಲಿ 5 days 7 days ಐ ಅಂತ ಇತ್ತು ಅಂದ್ರೆ ನಮ್ಗೆ ತೋರಿಸುತ್ತೆ. ಮತ್ತೆ ಟ್ರಿಪ್ಸ್ ಇನ್ಫೆಕ್ಷನ್ ಕಾಣಿಸ್ತಿಲ್ಲ ಅದ್ರಲ್ಲಿ, ಯಾಕಂದ್ರೆ ಈ ಕ್ಲೈಮೇಟ್ಗೆ ಅಲ್ಲಿ ಪಾಲಿಯೋಸ್ ಹೋಗಿ ಟೆಂಪರೇಚರ್ ಬರ್ತಿಲ್ಲ. ವೈಟ್ ಫೇಸ್ ಮೀಡಿಯಂ ಇನ್ಫೆಕ್ಷನ್ ತೋರಿಸುತ್ತೆ. ಸೊ ಆ ರೀತಿ ನಿಮ್ಗೆ ಮಾಡ್ತದೆ. ಮತ್ತೆ ಇದು ಡೆಲ್ಟಾ ಟಿ ಅನ್ನೋದು ಯಾವ ಟೈಮಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ನಮ್ಗೆ ಆಕ್ಯುರೇಟ್ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮತ್ತೆ VPD ಅನ್ನೋದು ಯಾವ ಟೈಮಲ್ಲಿ ನಾವು ಇರಿಗೇಷನ್ ಮಾಡಿದ್ರೆ. ಅದ್ರ ಜೊತೆಲಿ ನೋಡಿ ಡಿಸೀಸ್ಗೆ, ಇವು ನಾವು ಡಿಸೀಸ್ಗೆ ನೋಡ್ತಿರ್ತೀವಿ, ನಾವು ನಾರ್ಮಲ್ ಅಂಗಡಿ ಹತ್ರ ಹೋಗಿ ಕೇಳ್ತಿರ್ತೀವಿ. ಇದ್ರಲ್ಲಿ ನೋಡಿ, ಇದು ಫಸ್ಟ್ ಸ್ಪ್ರೇ ಪೋಲಿಯರ್ ಸ್ಪ್ರೇ, ಎಪಿಡ್ಸ್ ಬ್ರಾಡ್ ಮೆಡ್ಸ್ಗೆ, ಸ್ಪೆನಟ್ರಿನ್ ಮತ್ತೆ ಲ್ಯಾಂಬ್ಡಾಸಿಲ್ ಏನ್ ಸ್ಪ್ರೇ ಮಾಡಬೇಕು. ಮತ್ತೆ ಪೌಡರ್ ಮಿಲ್ಡ್ಯೂ ಬಂದ್ರೆ ಏನ್ ಮಾಡಬೇಕು, ಟ್ರೈಕೋಡರ್ಮಾ ಇದೆಯಾ ಇಲ್ಲ ನೀಮ್ ಆಯಿಲ್. ಮತ್ತೆ ಅದು ಮತ್ತೆ ಫರ್ಟಿಗೇಷನ್ಸ್, ಈಗ ಅವ್ರದ್ದು ಫೀಲ್ಡ್ ಬಂದು ಹಾರ್ವೆಸ್ಟಿಂಗ್ ಅಲ್ಲಿ ಆಗ್ತಿದೆ, ಆಲ್ಟರ್ನೇಟ್ ಹಾರ್ವೆಸ್ಟಿಂಗ್. ಅವ್ರದ್ದು ಎಷ್ಟು ಹಾರ್ವೆಸ್ಟಿಂಗ್ ಸ್ಟೇಜ್ ಅಲ್ಲಿ 18th week ಅಲ್ಲಿ ಇದೆ ನೋಡಿ, ಇವತ್ತು ಕೊಟ್ಟಿದೆ ಇದಕ್ಕೆ. ಇಲ್ಲ ನೈಟ್ರೋಜನ್ ಕಂಟೆಂಟ್ ಹೆಚ್ಚಿಗೆ ಕೊಡೋದು ಫೋಲಿಯರ್ ಸ್ಪ್ರೇ. ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡ್ಬೇಕು, ಇಲ್ಲ ಅದನ್ನ ಎಷ್ಟು ಬೇಕು ನೋಡಿ, ಫೋಲಿಯರ್ ಸ್ಪ್ರೇ ಕೊಟ್ಟಿದ್ದಾರೆ 1345. ಗೊಬ್ಬರಗಳನ್ನ ವೀಕ್ಲಿ ವೈಸ್ ರೆಕಮೆಂಡೇಶನ್ ಮಾಡುತ್ತೆ ಏನ್ ಮಾಡ್ಬೇಕು ಅಂತ. ಅಕಸ್ಮಾತ್ ಇವ್ ನಮ್ ಸಾಯಿಲ್ ಸ್ಯಾಂಪಲ್ ಇತ್ತು ಅಂದ್ರೆ, ಸಾಯಿಲ್ ಸ್ಯಾಂಪಲ್ ಇಲ್ಲಿ ಕ್ರಿಯೇಟ್ ರಿಪೋರ್ಟ್ ಅಂತ ಅಪ್ಡೇಟ್ ಮಾಡಿದ್ರೆ ಅದ್ರೊಳಗಡೆ ನಿಮ್ ಫೀಲ್ಡ್ ಆಕ್ಯುರೇಟ್ ಏನ್ ಬೇಕು ಅಂತ ಕೊಡುತ್ತೆ. ಇದು ಜರ್ಮಲ್ ಫರ್ಟಿಗೇಷನ್ಸ್ ಇರುತ್ತೆ, ಜರ್ಮಲ್ ಕ್ಯಾಪ್ಸಿಕಮ್ ಗೆ ಫರ್ಟಿಗೇಷನ್ಸ್ ಮಾಡ್ಬೇಕು ಅಂತ. ನೀವು ಇಲ್ಲಿ ನಾವು ಕ್ರಿಯೇಟ್ ರಿಪೋರ್ಟ್ ಅಂತ ಕೊಟ್ಟು ಅದ್ರಲ್ಲಿ ಸಾಯಿಲ್ ಸ್ಯಾಂಪಲ್ ಅಪ್ಡೇಟ್ ಮಾಡಿದ್ರೆ ನಿಮ್ ಫೀಲ್ಡ್ ಏನ್ ಆಕ್ಯುರೇಸಿ ಬೇಕು ಅಂತ ಕೊಡ್ತೀವಿ. ಸೊ ಇಷ್ಟೆಲ್ಲ ಒಂದು ಡೆಪ್ತ್ ಆದ ಮಾಹಿತಿ ನಾವು ಬರೀ ಕಣ್ಣಲ್ಲಿ ಚೆಕ್ ಮಾಡಕ್ ಆಗದಿರ ಇರೋದೆಲ್ಲ ಇದೇ ಕೊಡಂಗಿದ್ರೆ ತುಂಬಾನೇ ಉಪಯುಕ್ತವಾಗಿರುತ್ತೆ. ಈಗ ನೀವ್ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಈಗ ಕ್ರಾಪ್ ಸೆಟ್ ಮಾಡೋದು ಅಂತ ಹೇಳಿದ್ರಲ್ವಾ, ಸೊ ಅದು ಬಂದು ಅಪ್ಲಿಕೇಶನ್ ಅಲ್ಲಿ ಸೆಟ್ ಮಾಡ್ಬೇಕು. ಅಪ್ಲಿಕೇಶನ್ ಸೆಟ್ ಮಾಡೋದು ಇಲ್ಲಿ ಏನಿದೆಲ್ಲ ಕ್ರಾಪ್ಸ್, ಈಗ ನಾವು ಈ ಕ್ಯಾಪ್ಸಿಕಮ್ ಹಾಕಿತ್ತೆ ಮುಗಿದ್ಮೇಲೆ ಮತ್ತೆ ಚೇಂಜ್ ಇಲ್ಲೇ ಬರುತ್ತೆ ನೋಡಿ. ಇಲ್ಲಿ ಕ್ಯಾಪ್ಸಿಕಮ್ ಇದೆಯಲ್ಲ, ಇಲ್ಲಿ ಹಾರ್ವೆಸ್ಟಿಂಗ್ ಅಂತ ಇದೆಯಲ್ಲ, ಇಲ್ಲಿ ಹೋದ್ರೆ ಕ್ರಾಪ್ಸ್ ಅಂತ ಬರ್ತೈತೆ. ಈಗ ಅವ್ರು ಆಲ್ಟರ್ನೇಟ್ ಹಾರ್ವೆಸ್ಟಿಂಗ್ ಆಗ್ತಿದೆ ಅವ್ರಿಗೆ. ಇಲ್ಲಿ ಎಂಡ್ ಕ್ರಾಪ್ ಅಂತ ಕೊಟ್ಟಲ್ಲಿ ಮುಗಿದ್ಬಿಡುತ್ತೆ. ನೆಕ್ಸ್ಟ್ ಕ್ರಾಪ್ ಸ್ಟಾರ್ಟ್ ಕ್ರಾಪ್ ಅಂದ್ರೆ ಮಲ್ಟಿಪಲ್ ಕ್ರಾಪ್ ಆಡ್ ಮಾಡಬಹುದು. ಮಲ್ಟಿಪಲ್ ಕ್ರಾಪ್ಸ್ ಅಂದ್ರೆ ಹೇಳ್ತಲ್ಲ, ಈಗ ಮಲ್ಟಿ ಕ್ರಾಪ್ಸ್ ಈಗ ಇದಿದೆ ನಿಮ್ ಕ್ರಾಪ್ ಒಂದ್ ಹೊಲದಲ್ಲಿ, ಮತ್ತೆ ಮಲ್ಟಿ ಕ್ರಾಪ್ಸ್ಗೆ. ಸೊ ನಿಮ್ದು ಇದೇ ಡಿವೈಸ್ ಇಂದ ಇದು ಇನ್ನೊಂದು ನೀರೋ ಇನ್ಫಿನಿಟಿ ಅಂತ, ಇದು ಸಾಯಿಲ್ ಮಾಯ್ಚರ್ಸ್ ಮಾತ್ರ ಪ್ರಿಡಿಕ್ಷನ್ ಮಾಡುತ್ತೆ, ಸಾಯಿಲ್ ಮಾಯ್ಚರ್ಸ್ ಟೆಂಪರೇಚರ್. ಅದೇನ್ ಮಾಡುತ್ತೆ ನಿಮ್ಗೆ ಇದರಿಂದ ಡೇಟಾ ನೀವು ಇದಕ್ಕೆ ಪ್ರೊಡಕ್ಟ್ ಮಾಡ್ತೀವಿ. ಅಂದ್ರೆ ಇದು ಕ್ಯಾಪ್ಸಿಕಮ್ ಮಾಡ್ತಿದ್ರೆ ಅಂದ್ರೆ ನೀವು ಇದು ಓಪನ್ ಫೀಲ್ಡ್ ಅಲ್ಲಿ ನೀವು ಟೊಮೊಟೊ ಇದೆ ಅಂದ್ರೆ ಇದು ಟೊಮೊಟೊ ಇಲ್ಲ ಕುಕ್ಕುಂಬರ್ಗೆ ಹಾಕೊಂಡ್ರೆ ಟೊಮೊಟೊಗೆ ಇದು ಸಪರೇಟ್ ಅಲ್ಲಿ ಇದರಿಂದ ವೆದರ್ ಡೇಟಾ ಇದು ಕನೆಕ್ಟ್ ಮಾಡ್ಕೊಂಡು 1 kilometer ರೇಡಿಯಸ್ ಅಲ್ಲಿ ನಿಮ್ಗೆ ಇದು ಏನ್ ಡಿಸೀಸ್ ಬರುತ್ತೆ ಟೊಮೊಟೊಗೆ ಸಪರೇಟ್. ಅದೇ ಈಗ ನೀವ್ ಹೇಳಿದ್ರೆ ಇದನ್ನ ಒಂದು ಬೆಳೆಗೆ ಇವಾಗ ಇನ್ನೂ ಒಂದು ಕ್ರಾಪ್ ಇದೆ ಅಂತ ಹೇಳಿದ್ರೆ ಇನ್ನೊಂದು ಈ ತರದ ಹಾಕೊಂಬೋದು, ಏನ್ ಪರವಾಗಿಲ್ಲ, ಎಲ್ಲ ಯೂಸ್ ಆಗುತ್ತೆ. ಹೌದು, ಎಲ್ಲ ಯೂಸ್ ಆಗುತ್ತೆ.
ಓಕೆ, ತುಂಬಾನೇ ರೈತರಿಗೆ ಉಪಯುಕ್ತವಾಗಿರುತ್ತೆ. ಇದು ಬಂದು ನಮ್ಮ ಪಕ್ಕ ಎಲ್ಲೋ ಒಂದ್ 2 ಕಡೆ ಇನ್ಸ್ಟಾಲೇಷನ್ ಕೇಳ್ಪಟ್ಟಿದೆ. ನಿಮ್ಮ ಒಕ್ಲೇರಿನಲ್ಲಿ ಆಗಿದೆ, ಮತ್ತೆ ಮಾಲೂರಲ್ಲಿ ಬಂಟಳ್ಳಿನಲ್ಲಿ ಆಗಿದೆ, ನಿಮ್ಮ ಇರಿಕ್ಸಂದ್ರ ಆಗಿದೆ, ಮತ್ತೆ ಇವರು ಇಲ್ಲಿ CBT CMR ಅವರು ಯೂಸ್ ಮಾಡ್ತಿದ್ದಾರೆ. ಓಕೆ ಓಕೆ. ಸೊ ಸರ್ ಇಲ್ಲಿ ವೆಂಕಟನಾರಾಯಣಪ್ಪ ಅನ್ನೋರು ಅವರು ಪೊಟಾಟೋಗೆ ಕೈರೋ ಅನ್ನೋ ಡಿವೈಸ್ ಯೂಸ್ ಮಾಡ್ತಿದ್ರು. ಅವರು ಪೊಟಾಟೋಗೆ ಕೈರೋ ಅನ್ನೋ ಡಿವೈಸ್ ಯೂಸ್ ಮಾಡ್ತಿದ್ದಾರೆ. ಸೊ ಅದೇ ರೀತಿನಲ್ಲಿ ಅವರು ಈಗ ಅವ್ರದೇ ಫಾರ್ಮ್ ಅಲ್ಲಿ ಇನ್ನೊಂದು ಫಾರ್ಮ್ ಅಲ್ಲಿ ಕುಕ್ಕುಂಬರ್ಗೆ ನೀರು ಅನ್ನೋ ಡಿವೈಸ್ ಯೂಸ್ ಮಾಡ್ತಿದ್ದಾರೆ. ಸೊ ನೋಡಿ ಇದ್ರಲ್ಲಾದ್ರೆ ಬರೀ ನಮಗೆ ಸಾಯಿಲ್ ಮಾಸ್ಟರ್ಸ್ ಟೆಂಪರೇಚರ್ ಅಷ್ಟೇ ತೋರಿಸುತ್ತೆ. ಇದಕ್ಕೆ ಕೈರೋನೋ ಡಿವೈಸ್ ಅವ್ರದೇ ಇರೋದ್ರಿಂದ ವೆದರ್ ಡೇಟಾ ಅಪ್ಡೇಟ್ ಮಾಡೋದಕ್ಕೆ ಅವ್ರು ನೋಡಿ ಈಗ ಡಿಸೀಸ್ಗೆ ನೋಡಿ ಅವ್ರದ್ದು ಪೊಟಾಟೋದೇ ಸಪ್ರೇಟ್ ಟೂ ಡ್ರೈ ಅಂತ ಬರ್ತಿದೆ, ನೀರು ಬಿಡೋ ಅವಶ್ಯಕತೆ ಇದೆ ಅವ್ರಿಗೆ. ಮತ್ತೆ ಏರ್ ಟೆಂಪರೇಚರ್, ಏರ್ ಹ್ಯೂಮಿಡಿಟಿ, ಮತ್ತೆ ಅವ್ರಿಗೆ ಡಿಸೀಸ್ ಪ್ರೆಸರ್ ಅದ, ಲೇಟ್ ಬೈಟ್ ಅರ್ಲಿ ಬೈಟ್ ಇಲ್ಲ ಈಗ. ಸೊ ಅವ್ರಿಗೆ ಬರ್ತಿರೋದು ಮೀಡಿಯಂ ಇನ್ಫೆಕ್ಷನ್ ಅಲ್ಲಿ ವೈಟ್ ಪ್ಲಸ್ ಮೈಟ್ಸ್, ಮತ್ತೆ ಇದರಲ್ಲಿ ಲೀಫ್ ಈಟಿಂಗ್ ಕ್ಯಾಟರ್ಪಿಲ್ಲರ್ ಇಲ್ಲ ಇದು ಬರ್ತದೆ, ಮತ್ತೆ ಟ್ರಿಪ್ಸ್ ಮೀಡಿಯಂ ಇನ್ಫೆಕ್ಷನ್ ಓಪನ್ ಫೀಲ್ಡ್ ಅಲ್ಲಿ ಇದೆ. ಸೊ ಅವ್ರದೇ ಕುಕ್ಕುಂಬರ್ ನೋಡ್ತೀರಿ ಅಂದ್ರೆ ಕುಕ್ಕುಂಬರ್ ನೋಡಿ, ಅದು ಕುಕ್ಕುಂಬರ್ಗೆ ನೋಡಿ ಅವ್ರದೇ ಕುಕ್ಕುಂಬರ್ಗೆ ಸ್ಪ್ರೇ ರಿಕ್ವೈರ್ಡ್ BSVK ಫಾರ್ ಎಪಿಡ್ಸ್ ಅಂದ್ರೆ ಕರೆಂಟ್ ವೆದರ್ಗೆ ಎಪಿಡ್ಸ್ ಜಾಸ್ತಿ ಆಗ್ತಿದೆ ಅಂತ ನೋಡಿ. ಅಲ್ಲಿ ಸಾಯಿಲ್ ಮಾಸ್ಟರ್ಸ್ ಅಲ್ಲಿ ಅವಾಗ ಇನ್ನೊಂದ್ರಲ್ಲಿ ಡ್ರೈ ಅಂತಿದೆ ಟೊಮೆಟೊ ಪೊಟಾಟೋದಲ್ಲಿ. ಇಲ್ಲಿ ಕುಕ್ಕುಂಬರ್ ಅಲ್ಲಿ ಒಂದು ಮಾಯಿಶ್ಚರ್ಸ್ ಅಲ್ಲಿ ಅಡಿಕ್ವೇಟ್ ಇದೆ, ಇನ್ನೊಂದು ಡ್ರೈ ಅಂತಿದೆ. ಅಂದ್ರೆ ಡ್ರೈ ಅಂತಿದ್ರೆ ನೀರು ಬಿಡಬೇಕಿದೆ ಅವಶ್ಯಕತೆ. ಅಲ್ಲಿ ಟೆಂಪರೇಚರ್ ಇದಕ್ಕೆ ಮತ್ತೆ ಅದಕ್ಕೆ ಏನ್ ಡಿಸೀಸ್ ಬರುತ್ತೆ ಅಂತ ಅಲ್ಲಿ ಡೌನಿ ಮಿಲ್ಡ್ಯೂ ಚಾನ್ಸಸ್ ಇಲ್ಲ, ಸ್ಪಿಂಡರ್ ಬೀಟಲ್ಸ್ ಇಲ್ಲ, ಎಪಿಡ್ಸ್ಗೆ ಅವಾಗೆ ಸ್ಪ್ರೇ ಮಾಡುತ್ತೆ. ಯಾಕಂದ್ರೆ ಮೀಡಿಯಂ ಇನ್ಫೆಕ್ಷನ್ ಕಂಟೆನ್ಸಿ 7 days ಇಂದ ಇದೆ, ಟ್ರಿಪ್ಸ್ ಇಲ್ಲ. ಸೊ ಈ ರೀತಿ ಪ್ರಿಡಿಕ್ಷನ್ ನಮಗೆಲ್ಲ ಬರ್ತಿರುತ್ತೆ ಅದಕ್ಕೆ. ಅಣ್ಣ ಈಗ ಒಟ್ಟಾರೆ ಈ ಒಂದು ಡಿವೈಸ್ ನ ನಾವು ಒಂದು ಪ್ಲೇಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀರಾ ಅಂದ್ರೆ ಏನಾದ್ರು ಇದು ಒಂದು ಪರ್ಟಿಕ್ಯುಲರ್ ಇಷ್ಟು ಏರಿಯಾ ಅಂತ ಕವರ್ ಮಾಡುತ್ತಾ? ಯಾವ ಇದು ಹೆಂಗಿರುತ್ತೆ ಅಂದ್ರೆ ಈಗ ನಿಮ್ ಕ್ರಾಪ್ ಗೆ ಸಾಯಿಲ್ ಟೈಪ್ 70% ಏನಿರುತ್ತಲ್ಲ, ಇರಿಗೇಷನ್ ಪ್ರೆಸರ್ ಒಂದೇ ಇತ್ತು ಅಂದ್ರೆ ನಿಮ್ಗೆ 1 ಎಕರೆ 2 ಎಕರೆ ಇದ್ರು ಸಾಕು. ಇಲ್ಲ ಅಕಸ್ಮಾತ್ ಸಾಯಿಲ್ ಟೈಪ್ ಚೇಂಜ್ ಇದೆ ಅಂದ್ರೆ ಮತ್ತೆ ಸಪರೇಟ್ ಆಗಿ ನೀರು ಅದನ್ನ ಹಾಕೋದು. ಮತ್ತೆ ವೆದರ್ ಡೇಟಾ, ಇದು ವೆದರ್ ಡೇಟಾ ಏನಿದೆಲ್ಲ ವೆದರ್ ಡೇಟಾ ಬಂದು 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಕ್ಯಾಪ್ಚರ್ ಮಾಡುತ್ತೆ. 1 ಕಿಲೋಮೀಟರ್ ಹೆಂಗಿರುತ್ತೆ ಅಂದ್ರೆ ಈಗ ನಾರ್ಮಲ್ ನಾವು ವೆದರ್ ಡೇಟಾ ನೋಡ್ತಿರೋದು ನಿಯರೆಸ್ಟ್ ವೆದರ್ ಸ್ಟೇಷನ್ ಎಲ್ಲಿರುತ್ತೋ ಅದ್ರಲ್ಲಿ ಮಾತ್ರ ಬರುತ್ತೆ. ಇದು ನಿಮ್ ಫೀಲ್ಡ್ ಇಂದ ಲ್ಯಾಟಿಟ್ಯೂಡ್ ಲ್ಯಾಂಡಿಟ್ಯೂಡ್ GPS ಲೊಕೇಶನ್ ತಗೊಂಡು ಅಲ್ಲಿಂದ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ ಡೇಟಾ ಕ್ಯಾಪ್ಚರ್ ಆಗುತ್ತೆ. ಒಟ್ಟಾರೆ ಹಾಗಾದ್ರೆ ಒಂದ್ ಕಡೆಗೆ ವೆದರ್ ಬಗ್ಗೆ ಇದು ಬೇಕಂತ ಹೇಳಿದ್ರೆ ಸರೌಂಡಿಂಗ್ 1 ಕಿಲೋಮೀಟರ್ ನಾವು ಇದ್ ಮಾಡ್ಕೋಬಹುದು. ನಮ್ಮ ಲ್ಯಾಂಡ್ ಬೇಕಂದ್ರೆ ಒಂದ್ ಕ್ರಾಪ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ಇದು, ಅಡಿಷನಲ್ ಆಗಿ ಇನ್ನೊಂದು ಕ್ರಾಪ್ ಆಡ್ ಮಾಡ್ಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ಹೌದು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಈಗ ಬೆಲೆ ವಿಚಾರಗಳಿಗೆ ಬರೋಣ. ಸೊ ಒಟ್ಟಾರೆ ಈ ಒಂದು ಇನ್ಸ್ಟ್ರೂಮೆಂಟ್ ನ ಬೆಲೆ ಎಷ್ಟಾಗುತ್ತೆ? ಇದು ಬಂದು 40,000 ಇದೆ ಕೈರೋ ಅನ್ನೋ ಡಿವೈಸ್ ಬೆಲೆ. ಸೊ 40,000ದಲ್ಲಿ ಏನಿದೆ ಅಂದ್ರೆ ಈಗ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಉತ್ತೇಜನಕ್ಕೋಸ್ಕರ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂತಾನೆ 50% ಸಬ್ಸಿಡಿನಲ್ಲಿ ಕೊಡ್ತೀವಿ ತೋಟಗಾರಿಕೆ ಇಲಾಖೆಯಿಂದ. ಇದು ಅಡಿಷನಲ್ ಅಂದ್ರೆ ಇದು ಹೆಂಗಿರುತ್ತೆ ಅಂದ್ರೆ ಈಗ ಸೆನ್ಸರ್ ಬೇಸ್ಡ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಈಗ ನಾರ್ಮಲ್ ಆಗಿ ಇದು 7,000 ಇಂದ ನಮಗೆ 10,000 ಗಂಟೆ ಆಗುತ್ತೆ. ಅಂದ್ರೆ ಒಂದು ಸೆನ್ಸರ್ ಬೇಕು ಅಂದ್ರೆ 7,000, ಇಲ್ಲ 2 ಸೆನ್ಸರ್ಸ್ ಬೇಕು ಅಂದ್ರೆ 8,000, 9,000, ಮತ್ತೆ 3 ಸೆನ್ಸರ್ಸ್ ಯೂಸ್ ಮಾಡ್ಬೇಕು ಅಂದ್ರೆ ಮಾಡ್ತಿದ್ರೆ. ಅಂದ್ರೆ ನಾರ್ಮಲ್ ಆಗಿ ವೆಜಿಟೇಬಲ್ಸ್ ಗೆ 1 ಸೆನ್ಸರ್ ಆದ್ರೆ ಸಾಕಿದೆ ಯೂಸ್ ಮಾಡೋದಕ್ಕೆ. ಅಂದ್ರೆ 7,000 ಅಲ್ಲೇ ನೀವು ಇದನ್ನ ಅಡಿಷನಲ್ ಆಗಿ ಯೂಸ್ ಮಾಡಿ. ಈಗ 48,000 ಏನ ಹೇಳಿದ್ರೆ ಈಗ ಸಬ್ಸಿಡಿ ಹೋಗಿ ಎಷ್ಟು ಬರುತ್ತೆ ಅಂತ ಹೇಳಿ 20,000 ಇದು ಸಬ್ಸಿಡಿ ಇಲ್ಲ, ಅದು ಸಬ್ಸಿಡಿಗೆ ಏನಿಲ್ಲ, ಇದು ಕೈರೋ ಮಾತ್ರನೇ ಸಬ್ಸಿಡಿ. ಮತ್ತೆ ಇದೇನ್ ಮಾಡುತ್ತೆ, ಫಸ್ಟ್ನೇ ವರ್ಷ ಸಬ್ಸ್ಕ್ರಿಪ್ಷನ್ ತರ ಯಾವುದೇ ಚಾರ್ಜಸ್ ಇರೋದಿಲ್ಲ. 2ನೇ ವರ್ಷದಿಂದ ವರ್ಷಕ್ಕೆ ಪರ್ ನಮ್ಗೆ 5,700 ಪ್ಲಸ್ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. ಇದು ಚಾರ್ಜಸ್ ಇದು 2,000 ಇರುತ್ತೆ. ಏನಕ್ಕೆ ಸರ್ ಚಾರ್ಜಸ್? ಅಂದ್ರೆ ನಿಮ್ದು ಚಾರ್ಜಸ್ ಏನಿದೆಲ್ಲ ಈ ಕ್ಲೌಡ್ ಅಲ್ಲಿ ಡೇಟಾ ಸ್ಟೋರ್ ಮಾಡಿ ಮತ್ತೆ ನಿಮ್ ಪ್ರಿಡಿಕ್ಷನ್ ಮಾಡಕ್ಕೆ. ಈಗ ನೀವು ನೋಡ್ತೀರಿ, ಇದು ನಮಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಮಾಹಿತಿ ಒಂದು. ಮತ್ತೆ ಎರಡನೇದು ನಿಮ್ಗೆ ಈಗ ನೀವು 1 ವರ್ಷದ ಕ್ರಾಪ್ ಇವತ್ತು ಹಾಕಿದಿರ, 1 ವರ್ಷ ಬೆಳೆ ಬರ್ತದೆ, ನಿಮ್ಗೆ ಏನ್ ಕ್ರಾಪ್ ಬೇಕಿದೆ, ಸೊ ಡೇಟಾ ಹೋದ ವರ್ಷ ಕ್ರಾಪ್ ಡೇಟಾ ಏನಿತ್ತು ಅದು ನೋಡ್ಬೇಕು ಅಂದ್ರೆ ಎಲ್ಲ ಕ್ಲೌಡ್ ಸ್ಟೋರೇಜ್ ಇರುತ್ತಲ್ಲ, ಅದು ಕ್ಲೌಡ್ ಸ್ಟೋರೇಜ್ಗೋಸ್ಕರ ಸಬ್ಸ್ಕ್ರಿಪ್ಷನ್. ಇದು ವರ್ಷಕ್ಕೆ ಒಂದ್ಸರ್ತಿ. ಸೊ ಇದನ್ನ ಮಂತ್ಲಿ ವೈಸ್ ಯೂಸ್ ಮಾಡಬಹುದು. ಈಗ ವೆಜಿಟೇಬಲ್ಸ್ ಯೂಸ್ ಮಾಡ್ತೀರಂದ್ರೆ 3 months 4 months ಯೂಸ್ ಮಾಡಬಹುದು. ಅಂದ್ರೆ ಬೆಟರ್ ಇಯರ್ಲಿ ಬೆಟರ್ ಹೋಗೋದು ಬೆಸ್ಟ್. ಈಗ ಒಂದ್ಸಲಿ ಇನ್ಸ್ಟಾಲ್ ಮಾಡಾದ್ಮೇಲೆ ಇದಕ್ಕೆ ಗ್ಯಾರಂಟಿ ವಾರಂಟಿ ಎಷ್ಟು? 2 years ವ್ಯಾರಂಟಿ ಇರುತ್ತೆ ನಿಮಗೆ. 2 years. ಮತ್ತೆ ಏನಾದ್ರು ತೊಂದರೆಗಳು ಬಂದ್ರೆ ಸರ್ವಿಸ್ ಯಾವ ರೀತಿ? ಸರ್ವಿಸ್ ಅಂತ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ಏನೋ ತೊಂದರೆ ಬಂತು ಅಂದ್ರೆ ಅಂದ್ರೆ ಫಿಸಿಕಲ್ ಡ್ಯಾಮೇಜ್ ಏನೋ ಆಗಿತ್ತು ಅಂದ್ರೆ ಬಿಟ್ಟು ಬೇರೆ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಸರ್ವಿಸ್ ಇದೆ. ಮತ್ತೆ ಅದ್ರ ಜೊತೆಲಿ ನಮ್ದು ಸಪರೇಟ್ ಅಗ್ರಾನಮಿ ಟೀಮು ಇದಾರೆ, ಅವರು ಕೂಡ ಫೀಲ್ಡ್ ಬಂದು ವಿಸಿಟ್ ಮಾಡ್ತಾನೆ ಇರ್ತಾರೆ. ಸ್ನೇಹಿತರೆ ನೋಡಿದ್ರಲ್ವಾ, ಅಗ್ರಿಕಲ್ಚರ್ ಅಲ್ಲಿ ಬರ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ವಿಭಿನ್ನವಾದ ಟೆಕ್ನಾಲಜೀಸ್ ಬರ್ತಾನೆ ಇರುತ್ತೆ. ರೈತರು ಟೆಕ್ನಾಲಜಿಗೆ ತಕ್ಕದಂಗೆ ಅವ್ರು ಅಪ್ಡೇಟ್ ಮಾಡ್ಕೊಂತ ಹೋಗ್ತಾ ಇದ್ದಷ್ಟು ಇನ್ನಷ್ಟು ಕೃಷಿಯಲ್ಲಿ ಪ್ರಗತಿ ಸಾಧಿಸಬಹುದು ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆಗಳು. ಸರ್, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಇಷ್ಟೊತ್ತು ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಫಾರ್ಮರ್ಸ್ ಚಾನಲ್ಸ್ ಕಡೆಯಿಂದ ಧನ್ಯವಾದಗಳು. ಇದೇ ರೀತಿ ಮಾಹಿತಿ ಕೊಡ್ತಾ ಇರಿ. ನಿಮ್ ನಂಬರ್ ಅಪ್ಡೇಟ್ ಮಾಡಿರ್ತೀರಿ ಡಿಸ್ಕ್ರಿಪ್ಷನ್ ಅಲ್ಲಿ. ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರಿಗೆ ದಯವಿಟ್ಟು ಸ್ವಲ್ಪ ಮಾಹಿತಿ ಕೊಟ್ಟು ಇದ್ ಮಾಡ್ಕೊಳ್ಳಿ. ನಂಬರ್ ಒಂದ್ಸಲ ಅಪ್ಡೇಟ್ ಮಾಡ್ಬಿಡಿ. ನಮ್ಮ ಹೆಸರು ಅನಿಲ್ ಅಂತ ಅಂದ್ಬಿಟ್ಟು. ನಮ್ಮ ಫೋನ್ ನಂಬರ್ 797
797-505-1349. ಮತ್ತೊಮ್ಮೆ ಹೇಳ್ತಿದ್ದೀನಿ, 797-505-1349. ಸ್ನೇಹಿತರೆ ನೋಡಿದ್ರಲ್ಲ, ಫೋನ್ ನಂಬರ್ ಸಮೇತ ಅಪ್ಡೇಟ್ ಮಾಡ್ತಿದ್ದೀನಿ, ನನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಅಪ್ಡೇಟ್ ಮಾಡಿರ್ತೀನಿ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ರೈತನ ಚಾನಲ್ ಬೆಳೆಸ್ರಿ, ರೈತನ ನಾವು ಬೆಳೆಸ್ಕೊಂತೀವಿ ನಮ್ಮ ಚಾನಲ್ ಜೊತೆಗೆ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್, ಬೈ ಬೈ ಫ್ರಮ್ ನಮ್ಮ ಚಾನಲ್ಗಳು. ಥ್ಯಾಂಕ್ ಯು.